ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಹೇರ್ ಫಾಲ್, ಹೇರ್ ಗ್ರೋತ್ ಮತ್ತು ಡ್ಯಾಂಡ್ರಫ್ ಸಮಸ್ಯೆಗೆ ಮನೆಯಲ್ಲೇ ಒಂದು ಪರ್ಮನೆಂಟ್ ಆದ ಸೊಲ್ಯೂಷನ್ ಅನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾವು ₹1 ಸಹನೂ ಖರ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಒಂದು ಆನಿಯನ್ ಇದ್ದರೆ ಸಾಕು, ನಾವು ಈ ಹೇರ್ ಪ್ಯಾಕ್ನ ಪ್ರಿಪೇರ್ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಪ್ರಿಪೇರ್ ಮಾಡಬೇಕು ತೋರಿಸ್ಕೊಡ್ತೀನಿ. ಫಸ್ಟ್ ಒಂದು ಬಿಗ್ ಸೈಜ್ ಆನಿಯನ್ ತೊಗೊಳ್ಳಿ. ಬಿಗ್ ಸೈಜ್ ಇಲ್ಲ ಅಂದರೆ ಒಂದು 2 ಆನಿಯನ್ಸನ್ನು ತೊಗೊಂಡ್ಬಿಟ್ಟು ಈ ರೀತಿ ನೀಟಾಗಿ ಪೀಲ್ ಆಫ್ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿರುವಂಥ ಈ ಆನಿಯನ್ಸನ್ನೀಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಆ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ಳಿ. ಈಗ ಸಾಫ್ಟ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ಆನಿಯನ್ ರಸ ಇಲ್ಲ ಆನಿಯನ್ ಪೇಸ್ಟನ್ನು ತಲೆಗೆ ಹಚ್ಚೋದ್ರಿಂದ ಡ್ಯಾಂಡ್ರಫ್ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಅದರಿಂದ ಹೇರ್ ಫಾಲ್ ಆಗೋ ಸಹನೂ ಕಡಿಮೆ ಆಗುತ್ತೆ. ಈಗ ರುಬ್ಕೊಂಡಿರುವಂತಹ ಈ ಈರುಳ್ಳಿ ಪೇಸ್ಟನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ಈ ರೀತಿ ಆನಿಯನ್ ಪೇಸ್ಟ್ನ ಡೈರೆಕ್ಟಾಗಿ ತಲೆಗೆ ಹಚ್ಚೋದು ಇಷ್ಟ ಇಲ್ಲ ಅಂದರೆ ಆನಿಯನ್ ಪೇಸ್ಟಿಂದ ರಸಾನ ಸಪ್ರೇಟ್ ಮಾಡಿಬಿಟ್ಟು ಬೇಕಾದರೂ ಹಚ್ಕೋಬೋದು. ಈಗ ಈ ಆನಿಯನ್ ಪೇಸ್ಟ್ಗೆ ನಿಮ್ಮ ಹತ್ರ ಅವೈಲಬಲ್ ಇದ್ದರೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ವಿಟಮಿನ್ ಇ ಕ್ಯಾಪ್ಸೂಲ್ ಅವೈಲಬಲ್ ಇಲ್ಲ ಅಂದರೆ ಆನಿಯನ್ ಪೇಸ್ಟ್ ಒಂದನ್ನೇ ಸಹನೂ ನಾವು ತಲೆಗೆ ಹಚ್ಬೋದು. ಆನಿಯನ್ ಪೇಸ್ಟ್ ಜೊತೆ ವಿಟಮಿನ್ ಇ ಕ್ಯಾಪ್ಸೂಲ್ ನೀಟಾಗಿ ಮಿಕ್ಸ್ ಆಗೋ ಥರ ಈ ರೀತಿ ಮಿಕ್ಸ್ ಮಾಡಿಬಿಡಿ. ಈಗ ಮಿಕ್ಸ್ ಮಾಡ್ಕೊಂಡಿರುವಂಥ ಈ ಆನಿಯನ್ ಪೇಸ್ಟನ್ನು ತಲೆಗೆ ಹಚ್ಕೊಳ್ಳಿ. ತಿಂಗಳಲ್ಲಿ ನಾವು ಟೈಮ್ ಸಿಕ್ಕಾಗ ಒಂದು 3-4 ಬಾರಿ ಈ ರೀತಿ ತಲೆಗೆ ಆನಿಯನ್ ಪೇಸ್ಟನ್ನು ಇಲ್ಲ ಆನಿಯನ್ ರಸವನ್ನು ಹಚ್ಚೋದ್ರಿಂದ ನಮ್ಮ ತಲೆಯ ಕೂದಲು ನ್ಯಾಚುರಲ್ ಆಗಿ ಗ್ರೋತ್ ಆಗುತ್ತೆ. ನಮಗೆ ಡ್ಯಾಂಡ್ರಫ್ ಸಮಸ್ಯೆ ಒಂದು ಸಂಪೂರ್ಣವಾಗಿ ಕಡಿಮೆ ಆದರೆ ಸಾಕು ಫ್ರೆಂಡ್ಸ್. ಕೂದಲಿಗೆ ಸಂಬಂಧಿಸಿದ ಎಲ್ಲ ರೀತಿಯ ಸಮಸ್ಯೆಗಳು ಸಹ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ನಾವು ಆಚೆಯಿಂದ ತಂದು ಡ್ಯಾಂಡ್ರಫ್, ಕೂದಲು ಉದುರುವಿಕೆಗೆ, ಕೂದಲು ಗ್ರೋತ್ಗೆ, ಈ ತರಹದ ಥರದ ಸಮಸ್ಯೆಗಳಿಗೆ ಥರದ ಪ್ರಾಡಕ್ಟ್ಸನ್ನು ತಂದು ಯೂಸ್ ಮಾಡೋದ್ರಿಂದ ನಮಗೆ ಬೇಗ ರಿಸಲ್ಟ್ ಸಿಕ್ಕರೂ ಅದು ಶಾಶ್ವತವಾಗಿರೋದಿಲ್ಲ. ಈ ರೀತಿ ನಾವು ಮನೆಯಲ್ಲೇ ನ್ಯಾಚುರಲ್ ಆಗಿ ಹೋಮ್ ರೆಮಿಡೀಸನ್ನು ಉಪಯೋಗಿಸೋದ್ರಿಂದ ರಿಸಲ್ಟ್ ಪರ್ಮನೆಂಟ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅನಿಸಿದಲ್ಲಿ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.